ಲಾಸ್ಟ್ ವಿಡಿಯೋದಲ್ಲಿ ಹೆಣ್ಮಕ್ಳಿಗೆ 5 ಬೆಸ್ಟ್ ಫುಡ್ ಹೇಳಿದ್ದೆ. ಇವಾಗ ಅದೇ ತರ ಒಂದು 5 ವರ್ಸ್ಟ್ ಫುಡ್. ಫುಡ್ ಲಿಸ್ಟ್ ಜೊತೆನಲ್ಲಿ ಸ್ವಲ್ಪ ಒಂದು ಲೈಫ್ ಸ್ಟೈಲ್ ಪ್ರಾಕ್ಟೀಸಸ್ಸು ಹೇಳ್ತೀನಿ. ಸೊ 5ನೇದು ಬಂದು ಆಲ್ಕೋಹಾಲು. ಸೊ ಆಲ್ಕೋಹಾಲ್ ಹುಡುಗರಿಗೆ ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಅದಕ್ಕಿಂತ ಭಾಳ ಕೆಟ್ಟದಾಗಿ ಇಂಪ್ಯಾಕ್ಟ್ ಆಗುತ್ತೆ ಹುಡುಗಿಯರಿಗೆ. ಓಕೆ, ಹಾರ್ಮೋನ್ ಎಲ್ಲ ಹೆಲ್ತ್ ಎಫೆಕ್ಟ್ ಆಗುತ್ತೆ. ನಾನೊಂದು 12 ವರ್ಷ ದುಬೈನಲ್ಲಿ ಇದ್ದರಿಂದ ಅಂದರೆ ಪಾರ್ಟಿ ಕಲ್ಚರಲ್ಲಿರೋ ಹೆಣ್ಮಕ್ಳಿಗೆ ಭಾಳಷ್ಟು ಜನರಿಗೆ ಕೋಚ್ ಮಾಡಿದ್ದೀನಿ. ಸೊ ಬಹಳಷ್ಟು ನೆಗೆಟಿವ್ ಎಫೆಕ್ಟ್ ಆಗೋದು ಹೆಣ್ಮಕ್ಳಿಗೇನೆ ಆಲ್ಕೋಹಾಲು. ನಮ್ಮ ಕರ್ನಾಟಕದಲ್ಲಿ ಅಷ್ಟೊಂದೇನು ಹೆಣ್ಮಕ್ಳು ಆಲ್ಕೋಹಾಲ್ ತಗೊಳ್ಳಲ್ಲ ಅನ್ಸುತ್ತೆ. ಮೇ ಬಿ ಪಾರ್ಟಿ ಒಕೇಶ್ನಲಿ ಇಟ್ಸ್ ಓಕೆ, ಅದೇನು ಎಕ್ಸೆಪ್ಟೆಡ್, ಇಟ್ಸ್ ಓಕೆ, ಅದೇನು ತಪ್ಪಂತ ಹೇಳಲ್ಲ ನಾನು. ಜಾಸ್ತಿ ಮಾಡಬಾರ್ದಷ್ಟೇ. ಓಕೆ, ಅದೇನು ಯಾರು ಏನು ಹುಡುಗರು ಬೇರೆ ಹುಡುಗಿಯರು ಬೇರೆ ಅಂತೆಲ್ಲ ಏನಿಲ್ಲ. ಜಸ್ಟ್ ದಟ್ ಜಾಸ್ತಿ ಮಾಡಿದ್ರೆ ಅದು ಸ್ವಲ್ಪ ಎಫೆಕ್ಟ್ ಆಗುತ್ತೆ. ಒಕೇಶ್ನಲಿ ಎಂಜಾಯ್ ಮಾಡೋದಕ್ಕೆ ಇಟ್ಸ್ ಫೈನ್. 4ನೇ ಆಬ್ವಿಯಸ್ಲಿ ಹುಡುಗಿಯರಿಗೆ ಏನು ಇಷ್ಟ ಹೇಳ? ಪಾನಿಪುರಿ, ಗೋಬಿ ಮಂಚೂರಿ, ಸ್ಟ್ರೀಟ್ ಫುಡ್ಸು. ಹೊರಗಡೆ ಫುಡ್ಡು ಎಲ್ಲೋ ಅಪರೂಪಕ್ಕೆ ತಿಂದಾಗ ಓಕೆ, ಬಟ್ ತುಂಬ ರೆಗ್ಯುಲರಾಗಿ ತಿಂದಾಗ ಸಾಸು, MSG ಇದೆಲ್ಲ ಬರೋದ್ರಿಂದ ಅದು ಸ್ವಲ್ಪ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ. 3ನೇದು, ಈಗ ಹೊರಗಡೆಯಿಂದ ನಾವು ಫುಡ್ನ ಆರ್ಡ್ರ್ ಮಾಡಿದಾಗ ಪ್ಲಾಸ್ಟಿಕ್ಕಲ್ಲಿ ಬರುವಂತಹ ಹೆಚ್ಚು ಫುಡ್ಗಳು ಮತ್ತೆ ರೀಹೀಟ್ ಮಾಡೋದ್ರಿಂದ ಅದು ಕೂಡ ನೆಗೆಟಿವ್ ಆಗಿ ಎಫೆಕ್ಟ್ ಆಗುತ್ತೆ. ಬೆಂಗಳೂರಲ್ಲಿ ಇರೋರಂಥವ್ರು ಭಾಳಷ್ಟು ಜನ ಫುಡ್ನ ಆರ್ಡ್ರ್ ಮಾಡ್ತಾರೆ. ಓಕೆ, ಆ ಪ್ಲಾಸ್ಟಿಕ್ ಇದರಲ್ಲಿ ಬರುತ್ತೆ, ಅದನ್ನು ಮತ್ತೆ ಕೆಲವೊಬ್ಬರು ಇಟ್ಕೊಂಡು ಮತ್ತೆ ರೀಹೀಟ್ ಮಾಡ್ತಾರೆ. ಸೊ ಪ್ಲಾಸ್ಟಿಕ್ನಲ್ಲಿ BPA ಇರುತ್ತೆ, ಕೆಲವೊಂದು ಟಾಕ್ಸಿನ್ಸ್ಗಳಿರುತ್ತೆ, ಅದು ಬ್ಲಡ್ ಸರ್ಕ್ಯುಲೇಷನಲ್ಲಿ ಸೇರಿಸ್ಕೊಂಡು ಕೆಲವೊಬ್ಬರಿಗೆ ಆಟೋ ಇಮ್ಯೂನ್ ಇಶ್ಯೂಸ್ ಆಗುತ್ತೆ. 2ನೇದು ಫುಡ್ ಅಂತ ಬಂದರೆ ಈಗ ಪ್ರೋಸೆಸ್ ಫುಡ್ಗಳು, ಚಿಪ್ಸು, ಕೇಕ್, ಬೇಕರಿ ಫುಡ್ಗಳು ಇದೆಲ್ಲ. ಈ ಫ್ರೈಡ್ ಫುಡ್ಡು ಮತ್ತು ರೀಹೀಟ್ ಮಾಡುವಂತಹ ಫುಡ್ಡು, ಎಣ್ಣೆಲಿ ಕರೆದಿರುವಂತಹ ಆಹಾರ, ಚಿಪ್ಸು, ಕಬಾಬು ಇಂಥದ್ದೆಲ್ಲ. ಹೆಚ್ಚಾಗಿ ರಿಫೈನ್ಡ್ ಆಯಿಲ್ನ ಕೂಡ ಕಡಿಮೆ ಬಳಸಬೇಕು. ರಿಫೈನ್ಡ್ ಆಯಿಲು ಅಷ್ಟೊಂದು ಒಳ್ಳೆಯದಲ್ಲ. 1ನೇದು ಪ್ರೋಸೆಸ್ಡ್ ಬೇಕರಿ ಫುಡ್ಸ್, ಕೇಕು, ಪೇಸ್ಟ್ರೀಸು, ಜಿಲೇಬಿ, ಬಿಸ್ಕೆಟ್ಸು. ಹೆಣ್ಮಕ್ಳು ತಿನ್ನಲೇಬೇಕಾಗಿರೋಂಥ 5 ಬೆಸ್ಟ್ ಫುಡ್ ಯಾವುದು? 5ನೇದು ಬಂದು ವಿಟಮಿನ್ ಸಿ ಹೆಚ್ಚಿರುವಂತಹ ಆಹಾರಗಳು, ಲೈಕ್ ಗುವಾವಾ, ಸೀಬೆಹಣ್ಣು, ಕಿತ್ತಳೆ ಹಣ್ಣು, ನೆಲ್ಲಿಕಾಯಿ. ಅವರ ಸ್ಕಿನ್ಗೂ ಒಳ್ಳೆಯದು, ಇಮ್ಯುನಿಟಿಗೂ ಒಳ್ಳೆಯದು. 4ನೇದು ಹಸಿರು ಸೊಪ್ಪು, ಲೈಕ್ ಇದು ಪಾಲಕ್ ಸೊಪ್ಪು, ಮೆಂತ್ಯ ಸೊಪ್ಪು, ಆಮೇಲೆ ದಂಟಿನ ಸೊಪ್ಪು, ಇದೆಲ್ಲ ಬಂದು ಅದರಲ್ಲಿ ಐರನ್ ಅಂಶ ಚೆನ್ನಾಗಿರುತ್ತೆ, ಮ್ಯಾಗ್ನೀಷಿಯಮ್ ಅಂಶ ಚೆನ್ನಾಗಿರುತ್ತೆ, ಆಮೇಲೆ ಆ್ಯಂಟಿ ಆಕ್ಸಿಡೆಂಟ್ಗಳಿರುತ್ತೆ. ಹಾಗೆ ಸೊಪ್ಪಲ್ಲಿ ಸ್ವಲ್ಪ ಆಕ್ಸಿಲೇಟ್ ಕೂಡ ಇರೋದ್ರಿಂದ ಬೇಯಿಸಿ ಸಾರಿನ ರೂಪದಲ್ಲಿ, ಪಲ್ಯ ರೂಪದಲ್ಲಿ ತೊಗೊಂಡ್ರೆ ಒಳ್ಳೆಯದು. 3ನೇದು ಹೆಲ್ದಿ ಫ್ಯಾಟ್ಸ್ ಇರುವಂತಹ ಆಹಾರಗಳು, ಗಸೆ ಬೀಜ, ಕುಂಬಳಕಾಯಿ ಬೀಜ, ಸನ್ಫ್ಲವರ್ ಸೀಡ್ಸು, ಎಳ್ಳು, ಇದೆಲ್ಲ ಬಂದು ಅವರ ಹಾರ್ಮೋನ್ ಹೆಲ್ತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಹಾಗೆ ಅದರಲ್ಲಿ ಒಳ್ಳೆ ಪೌಷ್ಟಿಕಾಂಶ ಕೂಡ ಇರುತ್ತೆ. 2ನೇದು ಕಾಳು ಬೇಳೆಗಳು. ಓಕೆ, ಕಾಳು ಬೇಳೆ ತಿಂದರೆ ಗ್ಯಾಸ್ ಆಗುತ್ತೆ ಅಂತ ಒಬ್ಬೊಬ್ರು ಹೇಳ್ತಾರೆ. ಹೆಚ್ಚಾಗಿ ನೀವು ನೀರಲ್ಲಿ ನೆನೆಸಿಟ್ಟು ಅಡುಗೆ ಮಾಡಬೇಕಾಗುತ್ತೆ. ಅದರಲ್ಲಿ ಕ್ಯಾಲ್ಶಿಯಂ, ಕಬ್ಬಿಣದ ಅಂಶ, ಫೋಲೇಟ್ ಎಲ್ಲ ಹೆಚ್ಚಾಗಿರುತ್ತೆ. ಹಾಗೆ ವೆಜಿಟೇರಿಯನ್ ಪ್ರೋಟೀನ್ ಕೂಡ ಇರುತ್ತೆ. 1ನೇದು ಬಂದು ಮಿಲೆಟ್ಸು. ಅದರಲ್ಲಿ ರಾಗಿ ಬಂತು, ರಾಗಿಯಲ್ಲಿ ಕ್ಯಾಲ್ಶಿಯಂ, ಐರನ್ ಅಂಶ ಚೆನ್ನಾಗಿರುತ್ತೆ. ಸಾಮೆ, ಫಾಕ್ಸ್ಟೈಲ್ ಮಿಲೆಟು, ನವಣೆ, ಇದೆಲ್ಲ ಬಂದು ರೀಪ್ರೊಡಕ್ಟಿವ್ ಹೆಲ್ತಿಗೆ ಸ್ವಲ್ಪ ಒಳ್ಳೆಯದು. ನಾನು ಹೇಳ್ತಿರೋದು, ಒಬ್ಬ ವ್ಯಕ್ತಿ ವರ್ಕೌಟ್ ಮಾಡ್ತಾ ಇರಲಿ, 3 ಹೊತ್ತು ಹೆಲ್ದಿಯಾಗಿ ತಿಂತಾ ಇರಲಿ, ಬಟ್ ಆ ಹಾಳು ಮೂಳು ಏನು ಹೊಟ್ಟೆಗೆ ಹೋಗುತ್ತೆ ಅದನ್ನು ಕೌಂಟ್ ಆಗುತ್ತೆ. ಓಕೆ, ಅದು ನೀನು ವರ್ಕೌಟ್ ಮಾಡ್ತಿದ್ದೀನಿ, 3 ಹೊತ್ತು ಹೆಲ್ದಿಯಾಗಿ ತಿಂತಿದ್ದೀನಿ ಅಂದ್ಬಿಟ್ರೆ ಇದು ಮಧ್ಯದಲ್ಲಿ ಮಾಡಿರೋ ಈ ಚೀಟ್ ಮಿಲ್ಲು, ಐಸ್ ಕ್ರೀಮು, ಬೇಕ್ರಿ ಫುಡ್ಡು ಇದೆಲ್ಲ ಮೈನಸ್ ಆಗಿ ಹೋಗಲ್ಲ. ಓಕೆ, ಅದು ಕೌಂಟ್ ಆಗುತ್ತೆ ಅಂತ ಹೇಳ್ತಾರದು. ನಾನು ಖರ್ಚು ಮಾಡಿರೋದಕ್ಕಿಂತ ಹೆಚ್ಚು ಸೇವಿಂಗ್ಸ್ ಬರ್ತಿದೆ ಅಂದರೆ ಆಬ್ವಿಯಸ್ಲಿ ವೆಯ್ಟ್ ಗೇನ್ ಆಗುತ್ತೆ. ಸೊ ಡೆಫಿನೆಟ್ಲಿ ಅಂಥದ್ದನ್ನು ಅವಾಯ್ಡ್ ಮಾಡಬೇಕು.